ಆತ್ಮೀಯ ರೈತ ಬಂಧುಗಳೇ, ಈ ವರ್ಷ ಪೂರ್ವ ಮುಂಗಾರು ಮತ್ತು ಮುಂಗಾರು ನಮಗೆಲ್ಲ ಅಸಾದಾಯಕವಾಗಿದೆ. ಪೂರ್ವ ಮುಂಗಾರು ಭಾಳಷ್ಟು ಜಿಲ್ಲೆಗಳಲ್ಲಿ ಇಲ್ಲ, ಅದು 4-5 ಜಿಲ್ಲೆನಲ್ಲಿ ಮಾತ್ರ ಇದೆ. ಅದು ಏಪ್ರಿಲಲ್ಲಿ ಸ್ವಲ್ಪ ಲೇಟ್ ಮಳೆ ಬಿದ್ದಿದ್ದರಿಂದ ಕೆಲವು ಕಡೆ ಸ್ವಲ್ಪ ಮಟ್ಟಿಗಷ್ಟೇ ನಮಗೆ ಏನಾದರೂ ಬೆಳೆ ಬೆಳೀಲಿಕ್ಕೆ ಹಾಕಲಿಕ್ಕೆ ಅನುಕೂಲ ಆಯಿತು. ಆದರೆ ಮುಂಗಾರಿಗೆ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಅನುಕೂಲ ಇದೆ. ಮೇ ಈಗಾಗಲೇ ಎಂಡಿನಲ್ಲಿದ್ದೀವಿ. ಮೇ 15ಇಂದನೇ ಸ್ಟಾರ್ಟ್ ಆದದ್ದು. ಬಹುಶಃ ಜೂನ್ ಫಸ್ಟು, ಜೂನ್ ಕೊನೆಯ ಹೊತ್ತಿಗೆ ಮುಂಗಾರು ಭಾಳ ಚುರುಕುಗೊಳಿಸ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ ಬಹುಶಃ 31 ಜಿಲ್ಲೆನಲ್ಲೂ ಸಹ ಮಳೆ ಸಮರ್ಪಕವಾಗಿ ಈಗಾಗಲೇ ಬೀಳ್ತಾ ಇದೆ. ಸೊ ಅದರಿಂದ ಜನರು ಜಮೀನುಗಳನ್ನ ತಯಾರು ಆಗ್ತಾಯಿದೆ ಬೆಳೆ ಹಾಕಲಿಕ್ಕೆ, ಮುಂಗಾರು ಬೆಳೆನ. ಸೊ ನಾವು ಎಲ್ಲ RSKಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲ ಬೀಜಗಳು, ಗೊಬ್ಬರಗಳು ಸಮರ್ಪಕವಾಗಿ ಸಿಗುತ್ತೆ. ಬಹುಶಃ ಮೊನ್ನೆ ಸ್ಟಾರ್ಟ್ ಮಾಡಿದಾಗ ಅವೇನಿನಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಜನ ಇದ್ದದ್ದು ನೋಡಿ ಸ್ವಲ್ಪ ಪತ್ರಿಕೆಯಲ್ಲೂ ನಾವು ಗಮನಿಸ್ತೋ. ನಿನ್ನೆ ತಾನೇ ನಾನು VC ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಇಲಾಖೆಯ 31 ಜಾಯಿಂಟ್ ಡೈರೆಕ್ಟ್ರುಗಳ ಹತ್ರ ನೇರವಾಗಿ ನಾನು, ಕಮಿಷನರು, ಡೈರೆಕ್ಟ್ರು, ಅಡಿಷನಲ್ ಡೈರೆಕ್ಟ್ರು ಮಾತನಾಡಿದ್ದೀವಿ. ಬಹುಶಃ ಎಲ್ಲೂ ಸಹ ಕೊರತೆ ಇಲ್ಲ. ಅದನ್ನೆಲ್ಲ ನಾವು ಕಮ್ಯುನಿಕೇಷನ್ ಮಾಡ್ಕೊಂಡು ಸೆಂಟ್ರಲ್ ಆಫೀಸಿಂದ ತೊಂದರೆ ಇಲ್ಲದಂಗೆ ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಇಟ್ಟಿದ್ದಾರೆ DC ಮತ್ತು CEO ಗೆ. ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೇನೆಲ್ಲ ಬೀಜದ ಅವಶ್ಯಕತೆ ಇದೆಯೋ, ಗೊಬ್ಬರದ ಅವಶ್ಯಕತೆ ಇದೆಯೋ, ಅಥವಾ ಏನಾದ್ರೂ ಆಲ್ಟರ್ನೇಟ್ ಇದ್ದರೆ ಆಲ್ಟರ್ನೇಟ್ ಕೊಡ್ತಕ್ಕಂಥದ್ದು ಎಲ್ಲವನ್ನೂ ಸಹ ನಾವು ಒದಗಿಸ್ಕೊಡ್ತೀವಿ. ಈ ವರ್ಷ ಉತ್ತಮವಾದ ಮಳೆ ಬರ್ತಾ ಇರೋದ್ರಿಂದ ಕಳೆದ ಬಾರಿ ಏನು ಬರಗಾಲ ಆಗಿತ್ತು ಆ ಏನು ಲಾಸ್ ಇದೆ ಅದನ್ನು ತುಂಬಿಕೊಳ್ಳೋ ಅಂಥ ಕೆಲಸವನ್ನು ನೀವೆಲ್ಲರೂ ಸಹ ಮಾಡಿದ್ರೆ ನಾವು ಸಹ ಅದಕ್ಕೆ ಏನೆಲ್ಲ ಬೇಕು ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಸಂಪೂರ್ಣವಾಗಿ ಈ ವರ್ಷ ಉತ್ತಮವಾದಂಥ ಬೆಳೆನ ತೆಗಿಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ನಮಸ್ಕಾರ.